ನಮ್ಮಮ್ಮ ಆ ಕಡೆ ನಿಂತ್ಕೊಂಡಿದೆ ಹಿಂಗಾಸ್ ಹೋಗ್ತೀನಿ ಅಂತ. ಸರಿ ಬರ್ತೀನಿ. ಹಾಂ ಹ್ಞೂ ಸರಿ. ಹಾಂ ಓಕೆ, ಒಂದು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಬಿಡೋಣ. ಓಕೆ, ಕಾಫಿ ಕುಡ್ದಾಯ್ತು. ಇಲ್ಲಿಂದ 171 ಕಿಲೋಮೀಟರ್ ಇದೆ. ಸೊ ನೋಡೋಣ, ಆದಷ್ಟು ನಾನ್ ಸ್ಟಾಪ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಗ ರೀಚ್ ಆಗಿಬಿಡೋಣ, ಮಧ್ಯಾಹ್ನದ ಅಷ್ಟೊತ್ತಿಗೆ 1 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆಗೋಣ ಅಂತ. ಬಟ್ ಗೂಗಲ್ ಮ್ಯಾಪಲ್ಲಿ 3 o'clock ರೀಚ್ ಆಗ್ತೀರಾ ಅಂತ ತೋರಿಸ್ತಾ ಇದೆ 170 ಕಿಲೋಮೀಟರು. ಲೆಟ್ಸ್ ಸಿ. ಇದರಿಂದ ರೋಡ್ ಚೆನ್ನಾಗಿದೆ, ಏನೂ ತೊಂದರೆ ಆಗಲ್ಲ, ಹೈವೇ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಟೋಲ್ ಹೊಸಕೋಟೆ ಟೋಲ್. ಇಲ್ಲೆಲ್ಲ ಅಷ್ಟು ಮಳೆ ಇಲ್ಲ, ನೋಡಿದ್ರೆ ಅಷ್ಟೇನು ಜಾಸ್ತಿ ಮಳೆ ಆಗಿಲ್ಲ ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಹೇಗಿದೆ ಅಂತ. ನಾವು ಆನೆಕಲ್ಲು, ಶಿಲ್ಕೋಡು ಆ ರೂಟಲ್ಲೂ ಹೋಗ್ಬೋದಿತ್ತು, ಬಟ್ ಆ ರೂಟಲ್ಲಿ ಮೊನ್ನೆ ಏನೋ ಹೋಗಿದ್ದೀವಿ, ಮತ್ತೆ ಆ ರೂಟಲ್ಲಿ ಏನಕ್ಕೆ ಹೋಗೋದು, ಸ್ವಲ್ಪ ಈ ಕಡೆ ಕೋಲಾರ ರೂಟಸ್ ಹೋಗೋಣ, ಆಮೇಲೆ ಇದನ್ನು ಹೈವೇ ಅಲ್ಲ ಚೆನ್ನಾಗಿರುತ್ತೆ ಅಂತ. ಯಾರು ಬರೋನು, ಗಾಡಿ ಮಾತ್ರ ಮುಂದೆ ಹೋಗ್ತಿಲ್ಲ, ಸೌಂಡ್ ಮಾತ್ರ ಜೋರಾಗಿ ಬರ್ತಾ ಇದೆ. ನಿನ್ನೆ ಎಲ್ಲ ಇಲ್ಲಿ ಹೆವಿ ಮಳೆ ಆಗಿದೆ ಅಂತೆ. ಅಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಸೆಕ್ಯೂರಿಟಿ ಅಂಕಲ್ ಅಂತ ಕೇಳ್ತಾ ಇದ್ದೆ. ಸೊ ನಿನ್ನೆ ಎಲ್ಲ ಹೆವಿ ಮಳೆ ಆಗಿದೆ ಇಲ್ಲಿ ಅಂತ ಅಂದರು. ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಗೊತ್ತೇ ಆಗಲ್ಲ. ನಾನು ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ, ಬಟ್ ಕ್ವಿಕ್ ಇಂಟ್ರಡಕ್ಷನ್ ಅಂದರೆ ನನ್ನ ಬಗ್ಗೆ. ನಂದು ಮುಂಚೆ ಹಳೆ ಬೈಕ್ ಬಂದ್ಬಿಟ್ಟು R15 ಇತ್ತು. R15 ನಾನು ಆಲ್ಮೋಸ್ಟ್ 14 years ರೈಡ್ ಮಾಡಿದ್ದೀನಿ ಕಾಲೇಜಿಂದ. ಅಂದರೆ ಅದು 2011 ಮಾಡಲು ಫಸ್ಟ್ ವರ್ಷನ್ನು. ಸೊ ಅದರೊಳಗೆ 70,000 ಏನೋ ಓಡಿಸಿದ್ದೆ ನಾನು. R15 ಅವಾಗ ಹೆವಿ ರೈಡ್ ಮಾಡ್ತಿದ್ವಿ, ನಾನು ನಮ್ಮ ಫ್ರೆಂಡೆಲ್ಲ ಡಬಲ್ಸ್ ಎಲ್ಲ ಹೋಗ್ತಾ ಇದ್ವಿ ನಾವು. ಸೊ ಆ R15 ಅಷ್ಟು ಓಡಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಈ ಹಿಮಾಲಯನ್ 450 ಏನಕ್ಕೆ ತೊಗೊಬೇಕು ಅಂತ ಅನಿಸಿದ್ದು ಅಂದರೆ, ಈ ಹಿಮಾಲಯನ್ 450ನೇ ತೊಗೊಬೇಕು ಅಂತ ಅಲ್ಲ, ಬಟ್ ಟೂರಿಂಗ್ ಬೈಕ್ ತೊಗೊಬೇಕು ಅಂತ ಭಾಳ ಆಸೆ ಇತ್ತು. ಅಂದರೆ ನನ್ನ ಹೈಟಿಗೆ, ಈಗ ನಾನು 5.11 ಇದ್ದೀನಿ. ಸೊ ನನ್ನ ಹೈಟಿಗೆ ಟೂರಿಂಗಿಗೆ ಕಂಫರ್ಟಬಲ್ ಆಗಿರೋದು, ಆಮೇಲೆ ವೇಟು ಜಾಸ್ತಿ ಹಾಕ್ಕೊಂಡು ಹೋಗ್ಬೋದು ನಾನು. ಅಂದರೆ ಲಾಂಗ್ ಡ್ರೈವ್ ಹೋಗ್ತಿದ್ದೀನಿ ಅಂದರೆ ಬ್ಯಾಗೆಲ್ಲ ಹಾಕ್ಕೊಂಡು ಸ್ವಲ್ಪ ಆರಾಮಾಗಿ ಹೋಗ್ಬೋದು ಕಂಫರ್ಟಬಲ್ ಆಗಿ. ಅಂದರೆ ಒಳ್ಳೆ ಗೇಜ್ ಇರೋ ಗಾಡಿ ಅಂದರೆ ರಾಯಲ್ ಎನ್ಫೀಲ್ಡಿಂದೆ. ಯಾಕಂದರೆ ಫುಲ್ ಮೆಟಲ್ ಬಾಡಿ ಕೊಡ್ತಾನೆ. ಈವನ್ ವಿಂಡ್ ಬ್ಲಾಸ್ಟಲ್ಲೂ ಅಷ್ಟೇ, ಏನು ಆ ಗಾಡಿ ಅಷ್ಟಲ್ಲ ಅಲ್ಲಾಡಲ್ಲ.
ಯಾಕಂದರೆ ನಂದು R15 ನಾನು ಹೈವೇಲೆಲ್ಲ ಹೋಗ್ಬೇಕಾರ ಆ ವಿಂಡ್ ಬ್ಲಾಸ್ಟ್ ಆದರೆ ಈ ಪಕ್ಕದಲ್ಲಿ ಒಂದು ಲಾರಿ ಪಾಸ್ ಆಗಲಿ, ಆ ಲಾರಿ ಪಾಸ್ ಆದರೆ ನನ್ನ ಗಾಡಿ ಹಿಂಗೆ ಲೆಫ್ಟಿಗೆ ಬಂದ್ಬಿಡೋದು. ಆ ಥರ ಎಲ್ಲ ನೋಡಿ ಕಂಪೇರ್ ಮಾಡಿದಾಗ ಇದು 200 ವೇಟ್ ಇರುತ್ತೆ, ಅಂದರೆ 200 kg ವೇಟ್ ಈ ಬೈಕಿಗೆ. 200 kg ಅಷ್ಟು ಸುಲಭವಾಗೆಲ್ಲ ಗಾಳಿಗೆಲ್ಲ ಅಲ್ಲಾಡಲ್ಲ ಅವರು. ಆಮೇಲೆ ವಿತ್ ಲೋಡು ಎಲ್ಲ ಜಾಸ್ತಿ ಆಗುತ್ತಲ್ಲ. ಈಗ ನಾನೇ ಕ್ರ್ಯಾಶ್ ಗಾರ್ಡು ಆಮೇಲೆ ಇಂಜಿನ್ ಗಾರ್ಡು ಇವೆಲ್ಲ ಹಾಕ್ಸಿರೋದ್ರಿಂದ ಇನ್ನೂ ವೇಟ್ ಜಾಸ್ತಿನೇ ಆಗಿದೆ. ಸೊ ಅಷ್ಟು ಸುಲಭ ಗಾಳಿಗೆ ಅಲ್ಲಾಡಲ್ಲ. ನೋಡಿ ನನಗೆ ಹ್ಯಾಂಡಲ್ ಬಿಟ್ಟರು 80-90 ಗಾಡಿ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ, ಏನು ಅಷ್ಟು ತೊಂದರೆ ಏನು ಬರೋಲ್ಲ. ಅದಕ್ಕೆ ಹಿಮಾಲಯನ್ 450 ಬುಕ್ ಮಾಡಿದ್ದು. ಲಿಕ್ವಿಡ್ ಕೂಲ್ಡ್ ಇಂಜಿನ್ನ ಅವರು ಲಾಂಚ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ವೇಟ್ ಮಾಡಿ ಪ್ರೀ ಬುಕ್ಕಿಂಗ್ ಮಾಡಿ ತೊಗೊಂಡಿದ್ವಿ ಗಾಡಿನ. ವರ್ತಿದೆ ಗಾಡಿ ತೊಗೊಂಡಿರೋದಕ್ಕೂ. ಬಟ್ ಏನಂದರೆ ನಮ್ಮದು ಟ್ಯಾಕ್ಸ್ ಎಲ್ಲನೇ ಜಾಸ್ತಿಗಳು. ಗಾಡಿ ನಾನು ಪ್ರೀ ಬುಕ್ ಮಾಡಿರೋದ್ರಿಂದ 2,63,000 ಏನೋ ಪ್ರೀ ಬುಕ್ಕಿಂಗ್ ಚಾರ್ಜ್ ಪ್ರೈಸು. ಬಟ್ ನನಗೆ ಕೈಗೆ ಬರೋ ಅಂದರೆ ನಾನು ಫುಲ್ಲು ಪರ್ಸ್ನಲ್ ಲೋನ್ ತೊಗೊಂಡ್ಬಿಟ್ಟು ಫುಲ್ ಪೇ ಮಾಡಿದ್ದು ಕ್ಯಾಶ್ನ ಶೋರೂಮ್ ಅವರಿಗೆ. ಆ ಪರ್ಸ್ನಲ್ ಲೋನ್ ತೊಗೊಂಡು ಬುಕ್ ಮಾಡಿದಾಗ ಫುಲ್ ಕ್ಯಾಶ್ ಕೊಟ್ಟರು ಅವರಿಗೆ 3,73,000 ಏನೋ ಆಗಿದೆ. 3,73,000 ಏನೋ ಆಯಿತು. ಟ್ಯಾಕ್ಸು, ರೋಡ್ ಟ್ಯಾಕ್ಸು, GST, ಇನ್ಶೂರೆನ್ಸು. ಸಿನ್ಸ್ ಇದು ಇವ್ರದ್ದು ಫಸ್ಟ್ ಇಂಜಿನ್ ಅಲ್ಲ, ಲಿಕ್ವಿಡ್ ಕೂಲ್ಡ್ ಇಂಜಿನು, ಸೊ ಹೇಗಿರುತ್ತೆ ಅಂತ ನಮಗೆ ಐಡಿಯಾನೇ ಇಲ್ಲ. ಸೊ ಏನಾರ ಪ್ರಾಬ್ಲಮ್ ಬರ್ಬೋದಾ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಈವನ್ ಎಕ್ಸ್ಟೆಂಡೆಡ್ ವಾರಂಟಿನೂ ನಾನು 5 ವರ್ಷಕ್ಕೆ ಮಾಡಿಸಿದ್ದೀನಿ. ಅಲಾಂಗ್ ವಿತ್ ದಟ್ ರೋಡ್ ಸೈಡ್ ಅಸಿಸ್ಟೆಂಟನ್ನು ನಾನು 5 ವರ್ಷಕ್ಕೆ ಮಾಡಿಸಿದ್ದೀನಿ. ರೋಡ್ ಸೈಡ್ ಅಸಿಸ್ಟೆನ್ಸ್ ಆ್ಯಕ್ಚುಲಿ ಮಾಡಿಸೋ ಅವಶ್ಯಕತೆ ಇರಲಿಲ್ಲ ನನಗೆ. ಸಿನ್ಸ್ ಅವರು ನನಗೆ ಲಾಂಚ್ ಮಾಡಿದಾಗ ನನಗೆ ಟ್ಯೂಬ್ ಟೈರ್ ಕೊಡಿಸಿದ್ರು, ಅಂದರೆ ಸ್ಪೋಕ್ ವೀಲ್ಸು ಟ್ಯೂಬ್ಲೆಸ್ ಇರಲಿಲ್ಲಲ್ಲ. ಸೊ ಎಲ್ಲರ ಪಂಚರ್ ಆದರೆ ಅಟ್ಲೀಸ್ಟ್ ರಾಯಲ್ ಎನ್ಫೀಲ್ಡ್ ಲೇಟ್ ಆಗುತ್ತೆ. ಅವ್ರದ್ದು ಸರ್ವಿಸ್ ಎಲ್ಲ ಬಂದ್ಬಿಟ್ಟು ರೋಡ್ ಸೈಡ್ ಅಸಿಸ್ಟೆನ್ಸು ಔಟ್ಸೈಡ್ ದ ಅಂದರೆ ಔಟ್ಸೈಡ್ ದ ಸಿಟಿ ಬಂದ್ಬಿಟ್ಟು ಮೋರ್ ದೆನ್ 3 hours ಆಗುತ್ತೆ ಅಂತ ಹೇಳ್ತಾರೆ. ವಿತಿನ್ ದ ಸಿಟಿ ಇದ್ದರೆ 2 hours, 1 to 2 hours ಬರ್ತೀನಿ ಅಂತ ಹೇಳ್ತಾರೆ. ಬಟ್ ನಾನು ಇದುವರೆಗೂ ಸರ್ವಿಸ್ ತೊಗೊಂಡಿಲ್ಲ. ಲಕ್ಕಿಲಿ ನನ್ನ ಗಾಡಿ ತೊಗೊಂಡಾಗಿಂದನೂ ಟ್ಯೂಬು ಒಂದು ಪಂಚರ್ ಆಗಿಲ್ಲ. ಅದು ಅಡ್ವಾಂಟೇಜು. ಈಗ ಆಲ್ರೆಡಿ 14,300 ಓಡಿಸಿದ್ದೀನಿ. ಸೊ ಇದುವರೆಗೂ ಒಂದು ಪಂಚರ್ ಆಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಟ್ಯೂಬ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಕೈ ಕೊಟ್ಟರೆ ಏನು ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ಅದಕ್ಕೆ ನಾನು ಟ್ಯೂಬ್ಲೆಸ್ ಕನ್ವರ್ಷನ್ ಇನ್ನೂ ಮಾಡಿಸಿಲ್ಲ. ಆಮೇಲೆ ಟ್ಯೂಬ್ಲೆಸ್ ಮ್ಯಾಕ್ಸ್ ಆರ್ಡ್ರ್ ಮಾಡೋಣ ಅನ್ನೋದಾಗ ನನಗೆ ಆನ್ಲೈನಲ್ಲಿ ಸಿಗಲೇ ಇಲ್ಲ, ಪ್ರೈಸ್ ಜಾಸ್ತಿ ಆಯಿತು, 40,000 ಆಗಿದೆ. ಸೊ ಅದಕ್ಕೆ ಈಗ ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಗೇರ್ಸ್ ಇಂಪಾರ್ಟೆಂಟ್ ಗುರು. ನೀವು ಏನಾರ ಒಳ್ಳೆ ಗಾಡಿ ತೊಗೊಳ್ಳಿ, 4 ಲಕ್ಷ, 3 ಲಕ್ಷ, 5 ಲಕ್ಷ, 2 ಲಕ್ಷ, ಎಷ್ಟಾದರೂ CC ಇರೋ ಗಾಡಿ ತೊಗೊಳ್ಳಿ, ಬಟ್ ಗೇರ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ರೋಡಲ್ಲಿ ನಾವೊಬ್ಬರೇ ಕರೆಕ್ಟಾಗಿ ಹೋದರೆ ಆಗಲ್ಲ, ಎಲ್ಲರೂ ಕರೆಕ್ಟಾಗಿ ಬರಬೇಕು. ಸೊ ವಿ ಕೆನಾಟ್ ಪ್ರಿಡಿಕ್ಟ್ ಅವರು ಹೆಂಗೆ ಬರ್ಬೋದು, ಯಾವ ಸೈಡಿಂದ ಬರ್ಬೋದು. ಆಮೇಲೆ ಇವನ್ ಪ್ರಾಣಿಗಳು ಹೆಂಗೆ ಬೇಕು ಹಂಗೆ ಬಂದ್ಬಿಡುತ್ತೆ. ಸೊ ಗೇರ್ಸ್ ಇಂಪಾರ್ಟೆಂಟು. ನೀವು ಬೈಕ್ ತೊಗೊತೀರ ಅಂದರೆ ಫಸ್ಟು ಜಾಕೆಟು, ಪ್ಯಾಂಟು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಭಾಳ ಜನ ಜಾಕೆಟ್ ಹಾಕ್ಕೊತಾರೆ, ಪ್ಯಾಂಟ್ ಹಾಕೊಳಲ್ಲ. ಅದರಲ್ಲಿ ಇವನು ಒಬ್ಬ. ಸೊ ಇವನಿಗೂ ನೋಡಿ, ನಾನು ಕಷ್ಟಪಟ್ಟು ಅವನಿಗೆ ಬೈದು ಮಾಡಿ ನೀನು ರೈಡ್ ಬರಬೇಕು ಅಂದರೆ ಫಸ್ಟು ಜಾಕೆಟ್ ತಗೊಂತ ಹೇಳಿ ಇವನಿಗೆ ಜಾಕೆಟ್ ಪರ್ಚೇಸ್ ಮಾಡಿಸಿರೋದು ರೈನಾಕ್ಸಲ್ಲಿ ಕರ್ಕೊಂಡೋಗಿ. ಈಗ ನೆಕ್ಸ್ಟ್ ಮಂತಲ್ಲಿ ಅವನಿಗೆ ಪ್ಯಾಂಟು ತೊಗೊಳಕ್ಕೆ ಹೇಳಿದ್ದೀನಿ. ಸೊ ಅದೇ
ಎಲ್ಲರಿಗೂ ಬಜೆಟ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಸ್ಯಾಲ್ರಿ ಬಂದಾಗ ಒಂದೊಂದೇ ತಗೊಳೋಣ ಅಂತ ಅಷ್ಟೇ. ಈ ರೋಡ್ ಹಿಂಗೆ ಇದೆಯಾ? ಸಿಂಗಲ್ ರೋಡ್ ಇದು? ಸಿಂಗಲ್ ರೋಡೆ, ಇಲ್ಲಿಂದ ಸಿಂಗಲ್ ರೋಡೆ. ಆ ಕಡೆಯಿಂದ ಹೋಗಿದ್ರೆ ಅದೇ ತಮಿಳ್ನಾಡು ರೋಡ್ ಹೈವೇ, ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಈಗ ಹೆಂಗೆ ಹೋಗ್ತಾ ಇರೋದು ನಾವು ಅಂದ್ರೆ, ಕರ್ನಾಟಕದಿಂದ ಆಂಧ್ರದಿಂದ ಮತ್ತೆ ತಮಿಳ್ನಾಡು, 3 ಸ್ಟೇಟ್ ಕವರ್. ಕನ್ನಡ ಇಟ್ಸ್ ಅಂತ ಹಾಕಿದೀನಿ, ಒಂದ್ 2 ಕನ್ನಡ ಬಂತು, ಆಂಧ್ರ ಸ್ಟಾರ್ಟ್ ಆಗ್ತಿದ್ದಂಗೆ ತಮಿಳ್ ತೆಲುಗು ಸಾಂಗ್ಸ್ ಬರುತ್ತೆ. ಆನ್ಲೈನ್ ಹಾಕಿದ್ದ, ಆನ್ಲೈನ್ GPS ಲೊಕೇಶನ್ಗೆ ಸೆಟ್ ಮಾಡ್ಕೊಂಡತ್ತಲ್ಲ. ಅದೇನ್ಕೊಂಡೆ ನಾನು ಕನ್ನಡ ಸಾಂಗ್ಸ್ ಅಂತ ನೀಟಾಗಿ ಟೈಪ್ ಮಾಡಿದೀನಿ, ದೇ ಶುಡ್ ಪ್ರಿಫರ್ ಕನ್ನಡ ಸಾಂಗ್, ತೆಲುಗು ಯಾಕೆ ಚೇಂಜ್ ಆಯ್ತು ಅಂತ. ನೀನ್ ಮತ್ತೆ ಸೆಲೆಕ್ಟ್ ಮಾಡು, ಪ್ಲೇ ಲಿಸ್ಟ್ ಆದ್ರೆ ಹಾಕೋ, ಬರುತ್ತೆ. ಪ್ಲೇ ಲಿಸ್ಟ್ ಹಾಕ್ಬೋದು, ನಾನು ಸುಮ್ಮನೆ ಹಾಕೊಂಡೆ, ಅಂದ್ರೆ ಜಸ್ಟ್ ಒಂದು ಹಾಕೊಂಡೆ, ಅಲ್ಲಿಂದ ಕನ್ನಡ ಬರ್ತಾಯಿತ್ತು, ಇದಕ್ಕೆ ತೆಲುಗು ಸ್ಟಾರ್ಟ್ ಆಗ್ಬಿಡ್ತು. ಸಾಕಾಗಿದೆ ಕ್ಲೈಮೇಟ್. ಆನಂದವಾಗಿದೆಯಲ್ಲ ನಾನು ನೀಲಗಿರಿ ಸ್ಮೆಲ್ಲು. ಮಳೆ ಬಂದ್ಬಿಟ್ಟಿದ್ರೆ ಇನ್ನು ಚೆನ್ನಾಗಿದೆ. ವೆದರ್ ಚೆನ್ನಾಗಿದೆ, ಬಿಸಿಲಿಲ್ಲ. ಸೂಪರ್ ಆಗಿದೆ. ಇದು ಆಕ್ಚುಲಿ ಪಲರ್ ರಿವರ್ ಅಂತ, ನೀರೇ ಇಲ್ಲ ಪಾಪ. ಮೋಸ್ಟ್ಲಿ ಅದು ಕೇರಳಗೆ ರೀಚ್ ಆಗುತ್ತೆ ಅನ್ಸುತ್ತೆ. ಯಾಕ್ಲೆ ಹನುಮಂತಣ್ಣ ಗುರ್ಗುಟ್ತೀಯ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎರಡು ಗಂಟೆ ಆಗಿದೆ, 3 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಫಸ್ಟು ಹೋಗ್ತಿದ್ದಂಗೆ ಊಟ ಮಾಡಿ, ಯಾಕಂದರೆ ಬೆಳಗ್ಗೆ 8:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಅದಾದಮೇಲೆ ಏನೂ ಮಾಡೇ ಇಲ್ಲ. ಹಿಂಗೆ ಇಲ್ಲಿವರೆಗೂ ಏನೂ ತಿಂದಿಲ್ಲ ನಾವು. ಅದು ಏನಾಗುತ್ತೆ ಅಂದರೆ, ಅರ್ಲಿ ಮಾರ್ನಿಂಗ್ ಬಿಡಬೇಕಾಗಿತ್ತು. ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ರೆ ಬೇಗ ಬರ್ತಿದ್ವಿ, ಬಟ್ ಅವನಿಗೆ ಸ್ವಲ್ಪ ಕೆಲಸ ಇತ್ತು. ಅವ್ನ ಕೆಲಸ ಮುಗಿಸ್ಕೊಂಡು 8:30 ಅಷ್ಟೊತ್ತಿಗೆ ಹೋಗೋಣ ಅಂತ, ಅದು 9:30 ಆಯಿತು. ಹಂಗಾಗಿ 8:30 ಬಿಡಬೇಕು ಅಂದ್ಕೊಂಡಿದ್ದೀವಿ. ನಾವು 9:30 ಬೆಂಗಳೂರು ಬಿಟ್ಟಿದ್ದು. ಬೆಂಗಳೂರಿಂದ ಆಚೆ ಬರೋದಕ್ಕೆ ನಮಗೆ 10:45. ಸೊ 10:45 11 ಅಂತ ಅಂದ್ಕೊಂಡ್ರೂ ಒಂದು 2 ಸರಿ ಸ್ಟಾಪ್ ಕೊಟ್ಟಿದ್ದೀವಿ, 10-15 ನಿಮಿಷ ಅಷ್ಟೇ. 2 ಅವರ್ ಆಗಿದೆ, 2.5 ಅವರ್. ಕರ್ನಾಟಕನೂ ಹಿಂಗೆ ಇತ್ತು ಗುರು ಮುಂಚೆ, 2 ಸೈಡು ಮರ. ನನಗೆ ಸಣ್ಣನಿದ್ದ ನಾವು ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ, ಮರದ ಕೆಳಗಡೆ ಎಷ್ಟು ಚೆನ್ನಾಗಿ ಹೋಗೋದು ಬಸ್ಸು. KSRTC ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೆನಪಿದ್ದಾವೆ. ಅಂದರೆ ಈ ನೈಟ್ ಬರ್ಬೇಕಾರೆ ಫುಲ್ ಭಯ ಆಗೋದು. ಬಟ್ ಮರಗಳು ಇದ್ದಾಗ ಅಕ್ಕಪಕ್ಕ ಏನೋ ಒಂಥರ ಖುಷಿ. ಕರ್ನಾಟಕದಲ್ಲಿ ಈಗ ಮರಗಳೇ ಇಲ್ಲ ರೋಡಲ್ಲಿ, ಹೈವೇಲಿ ಆಗಲಿ ಸಿಟಿಯಲ್ಲ ಆಗಲಿ. ಒಂಥರ ಖುಷಿ ಈ ಥರ ಹೋಗೋದಕ್ಕೆ. ಇಲ್ಲಿ ಅಟ್ಲೀಸ್ಟ್ ದೋಸೆ ಪೂರಿ ಮೀಲ್ಸ್ ಎಲ್ಲ ಇದೆ. ದೋಸೆ ಪೂರಿ ಮೀಲ್ಸ್ ಎಲ್ಲ ಇದೆಯಾ? ನೀನು ಕುಡಿಯೋದು ಕಾಫಿನೇ ತಾನೇಪ್ಪ?
ಇನ್ನೂರಿ ಹಾಂ ಇಲ್ಲ ಇದೆ ಅಲ್ಲಿ ಒಂದು ಬೆಳಕಿದೆ ಅಷ್ಟೇ ಒಂದು ವೆಜ್ ಮೀಲ್ ಹೇಳಿ ವೆಜ್ ಮೀಲಲ್ಲಿ ಏನೇನು ಬರುತ್ತಾ ಸಾಂಬಾರ್ ಹಾಂ ಪೂರಿ ಬರುತ್ತಾ